ಆತ್ಮೀಯ ಮಿತ್ರರೇ ನಮಸ್ತೆ. ಆತ್ಮನೋ ಮೋಕ್ಷಾರ್ಥಂ ಜಗತ್ತಿತಾಯ ಚ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧನೆಯನ್ನು ಸಹ ಮಾಡಬೇಕು. ಅದೇ ರೀತಿಯಾಗಿ ಪ್ರಪಂಚಕ್ಕೆ, ಜಗಕ್ಕೆ ಹಿತವನ್ನು ಕೋರುವನು ಸಹ ಆಗಬೇಕು. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಹತ್ರ ಒಂದು ಹುಡುಗ ಒಂದು ಸರಿ ಬಂದು, ಸ್ವಾಮೀಜಿ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಮೋಕ್ಷವನ್ನು ಪಡೀಬೇಕು, ನೀವೇ ನನಗೆ ದಾರಿ ತೋರಬೇಕು ಅಂತ ಹೇಳಿದಾಗ ಸ್ವಾಮೀಜಿ ಒಂದು ನಿಗದಿತ ದಿನದಂದು ಆ ಹುಡುಗನ ಬರ್ಲಿಕ್ಕೆ ಹೇಳ್ತಾರೆ. ಆಗ ಆ ಹುಡುಗ ಬರ್ತಾನೆ. ಆಗ ಸ್ವಾಮೀಜಿ ಒಂದು ಪೂಜಾ ಕೋಣೆಯಲ್ಲಿ ಕುಂತು ಪೂಜೆ ಮಾಡ್ತಿರ್ತಾರೆ. ನಂತರ ಪೂಜೆ ಮುಗಿದ ನಂತರ ಸ್ವಾಮೀಜಿ ಆಚೆ ಬರ್ತಾರೆ. ಆ ಹುಡುಗನಿಗೆ ಒಂದು ಪರೀಕ್ಷೆ ನೀಡ್ತಾರೆ. ಏನು ಆ ಪರೀಕ್ಷೆ ಅಂತ ಹೇಳಿದ್ರೆ, ನೀನು ಒಂದು ನದಿಗೆ ಆರು ಅಂತ ಹೇಳಿದ್ರೆ ನೀನು ಆರ್ಲಿಕ್ಕೆ ಸಿದ್ಧನಿದ್ಯಾ ಅಂತ ಸ್ವಾಮೀಜಿ ಆ ಹುಡುಗನ ಕೇಳಿದಾಗ ಆ ಹುಡುಗ ತುಂಬ ಉತ್ಸಾಹದಿಂದ, ಹೌದು ಸ್ವಾಮೀಜಿ, ನೀವು ಹೇಳಿದರೆ ನಾನು ಏನು ಸಹ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಆ ಪರೀಕ್ಷೆ ನಿಟ್ಟಾಗ ಆ ಪರೀಕ್ಷೆ ಫಲಿಸಿದಾಗ ಸ್ವಾಮೀಜಿಗೆ ಒಂದು ನಂಬಿಕೆ ಬರ್ತದೆ, ಈ ಯುವಕನಿಗೆ ನಾನು ಮಂತ್ರ ದೀಕ್ಷೆಯನ್ನು ಕೊಟ್ಟರೆ ಇವನು ಆಧ್ಯಾತ್ಮಿಕ ಜೀವನ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆಯಿಂದ ಅವನಿಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ. ನಂತರ ಸ್ವಾಮೀಜಿ ಕೇಳ್ತಾರೆ, ನಾನು ನಿನಗೆ ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ದೇನೆ, ಹಾಗಾಗಿ ನೀನು ನನಗೆ ಗುರುದಕ್ಷಿಣೆಯಾಗಿ ಏನನ್ನು ಕೊಡ್ತಾ ಇದ್ದೀಯಾ, ನನಗೆ ಗುರುದಕ್ಷಿಣೆ ಬೇಕು ಅಂತ ಹೇಳಿದಾಗ ಅಲ್ಲೇ ಇದ್ದಂತಹ ಒಂದು ಕೋಣೆಗೆ ಆ ಯುವಕ ಓಡಿ ಹೋಗಿ ಅಲ್ಲಿದ್ದಂತಹ ಲಿಚ್ಚಿ ಹಣ್ಣುಗಳನ್ನು ಸ್ವಾಮೀಜಿಗೆ ತಂದು ಕೊಟ್ಟನು. ಆಗ ಸ್ವಾಮೀಜಿ ಸಂತೋಷದಿಂದ ಅದನ್ನು ತಿಂದು ನಂತರ ಅವನಿಗೆ ಆಶೀರ್ವದಿಸಿದರು. ನಿನ್ನ ಆಧ್ಯಾತ್ಮಿಕ ಜೀವನ ತುಂಬ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ನಾವು ಯೋಚನೆ ಮಾಡ್ಬೋದು, ಯಾವುದೇ ಗುರುಗಳು ನಮ್ಗೆ ಏನಾದರೂ ಒಂದು ವಿದ್ಯೆ ದಾರಿ ಎಳಿಬೇಕಾದ್ರೆ ಅವರು ನಮ್ಮಲ್ಲಿ ಇರ್ತಕ್ಕಂತಹ ಯೋಗ್ಯತೆಗಳನ್ನು ನೋಡ್ತಾರೆ ಹಾಗೂ ಸಾಮರ್ಥ್ಯಗಳನ್ನು ನೋಡ್ತಾರೆ. ಅದು ನಿಜವಾಗ್ಲೂ ಒಬ್ಬ ಶಿಷ್ಯನಲ್ಲಿ ಇತ್ತು ಅಂತ ಮಾತ್ರಕ್ಕೆ ಆಗ ಅವನಿಗೆ ಅನುಗ್ರಹವನ್ನು ಮಾಡುತ್ತಾರೆ. ಸ್ನೇಹಿತರೆ, ವಿವೇಕಾನಂದರ ದೃಷ್ಟಿಯಲ್ಲಿ ಗುರು ಅನ್ನೋನು ಹೇಗಿರಬೇಕು ಅಂತಂದರೆ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ತಿಳಿದವನಾಗಿರಬೇಕು. ನಂತರ ಶಿಷ್ಯನ ಅಜ್ಞಾನದ ಗಂಟುಗಳನ್ನು ಬಿಚ್ಚುವವನಾಗಿರಬೇಕು. ಯಾವ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ಅವರು ನಿಜವಾದ ದೇವರೇ ಅನ್ನುವ ಒಂದು ಸ್ಥಾನಕ್ಕೆ ನಂಬಲಿಕ್ಕೆ ಸಾಧ್ಯವಾಯ್ತಲ್ವಾ, ಆ ರೀತಿಯಾಗಿ ಗುರು ಅನ್ನೋರು ಇರಬೇಕಾಗ್ತದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ.